ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ನಡೆಸಿದಂತಹ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿ ನರಹಂತಕ ಅಂತ 124 ದೇಶಗಳು ಕರೆಯುವಂತಹ ಅರೆಸ್ಟ್ ವಾರೆಂಟ್ ಇಟ್ಟಿರುವಂತಹ ನೆತನ್ಯಾಹು, ಬೆಂಜಮಿನ್ ನೆತನ್ಯಾಹು ಹತ್ಯೆ ಆಗಿದೆಯಾ, ಸಾವಾಗಿದೆಯಾ, ಇಂತಹದ್ದೊಂದು ಸುದ್ದಿ ಬರ್ತಾ ಇದೆ. ಒಂದು ಸುದ್ದಿ ಆತನ ಸಾವಿನ ಬಗ್ಗೆ ಬರ್ತಿದ್ರೆ, ಇನ್ನೊಂದು ಸುದ್ದಿ ಆತ ಜರ್ಮನಿಗೆ ಪಲಾಯನ ಮಾಡಿ ಓಡಿ ಹೋಗಿದ್ದಾನೆ ಅನ್ನುವಂತಹ ಸುದ್ದಿಗಳು ಸಹ ಬರ್ತಿದ್ದಾವೆ. ಸೊ ಈ ಎರಡು ಸುದ್ದಿಗಳು ಎಲ್ಲಿಂದ ಬರ್ತಿದೆ, ಅದರಲ್ಲಿ ಎಷ್ಟು ವಾಸ್ತವ ಇದೆ, ಏನು ನಮಗೆ ಇಲ್ಲಿಯವರೆಗೆ ಬಂದಿರುವಂತಹ ಎರಡೂ ಕಡೆಯ ಸುದ್ದಿಗಳು ಏನು, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ದೇಶದ ಮೇಲೆ ಮುಗಿಬಿದ್ದಿದ್ದಾವೆ, ಯುದ್ಧ ಮಾಡ್ತಿದ್ದಾವೆ. ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಅವರನ್ನು ಕೊಂದು ಹಾಕಿದ್ದಾರೆ. ಅವರನ್ನು ಕೊಲ್ಲುವ ಮೂಲಕನೇ ಯುದ್ಧ ಆರಂಭ ಆಗಿರೋದು. ಸೊ ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಬೆನ್ನಿಗೆ ಚೂರಿ ಹಾಕಿದ್ದಾರೆ ಆಪ್ತರೆ ಅನ್ನುವಂಥ ಮಾತುಗಳು ಸಹ ಇದ್ದಾವೆ. ಅದೆಲ್ಲ ಬೇರೆ ವಿಚಾರ. ಬಟ್ ಅದಾದ ನಂತರ ಇರಾನ್ ಪ್ರತೀಕಾರದ ದಾಳಿಯನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಿದೆ. ಅಲ್ಲಿ IRGC ಏನಿದೆ ಅಲ್ಲ, ಇರಾನ್ನ ನಾರ್ಮಲ್ ಆರ್ಮಿ ಅಲ್ಲ. ಇರಾನ್ನ ನಾರ್ಮಲ್ ಆರ್ಮಿಗೂ IRGCಗೂ ವ್ಯತ್ಯಾಸ ಇದೆ. IRGC ಯಾರ ಮಾತು ಕೇಳಲ್ಲ, ಇರಾನ್ನ ಸರ್ವೋಚ್ಚ ನಾಯಕನ ಮಾತು ಮಾತ್ರ ಕೇಳೋದು. ಅದು ಹೇಗೆ, ಯಾಕೆ? ನಾರ್ಮಲ್ ಆರ್ಮಿಗಿಂತ 3 ಪಟ್ಟು ಚಿಕ್ಕದಾಗಿದ್ದರೂ ಸಹ IRGC ಹತ್ರನೇ ಯಾಕೆ ಎಲ್ಲ ಪವರ್ಸು ಇದೆ, ನಾರ್ಮಲ್ ಆರ್ಮಿ ಯಾಕೆ ಹೆಚ್ಚಿಗೆ ಏನು ಮಾಡೋಕ್ಕಾಗಿಲ್ಲ, ಆಗ್ತಿಲ್ಲ, ಅದನ್ನು ವಿವರಿಸಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ಬೇಕಾದ್ರೆ ನೋಡಿ, ಅಲ್ಲಿ ವಿವರಗಳಿರ್ತವೆ. ಬಟ್ IRGC ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲನ್ನು, ಅಮೆರಿಕವನ್ನು ಮತ್ತು ಅರಬ್ ದೇಶದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳನ್ನು. ಸೊ ಇದರ ನಡುವೆ ದಿಢೀರ್ ಅಂತ ಒಂದು ಸುದ್ದಿ ಬಂತು. ಒಂದಷ್ಟು ಜನ ಶೇರ್ ಮಾಡಿಕೊಂಡ್ರು, ವಿತ್ ಕ್ವಶನ್ ಮಾರ್ಕ್ಸ್ ಶೇರ್ ಮಾಡಿಕೊಂಡ್ರು. ಏನು? ಇರಾನ್ ನಡೆಸಿದಂತಹ ಕ್ಷಿಪಣಿ ದಾಳಿಯಲ್ಲಿ ನೆತನ್ಯಾಹು ಸಾವಾಗಿದೆ, ಕ್ವಶನ್ ಮಾರ್ಕ್. ಆಗಿದೆಯಾ? ಕ್ವಶನ್ ಮಾರ್ಕ್. ಆಗೋಯ್ತಾ? ಕ್ವಶನ್ ಮಾರ್ಕ್. ಈ ಒಂದು ಸುದ್ದಿ ಬಂತು. ಈ ಕಡೆ ಇನ್ನೊಂದು ಸುದ್ದಿ ಬಂತು, ಸಾವಾಗಿಲ್ಲ, ಹೆದರಿಕೆಯಿಂದ ನೆತನ್ಯಾಹು ದೇಶ ಬಿಟ್ಟು ಓಡಿ ಹೋಗಿದ್ದಾನೆ, ಜರ್ಮನಿಗೆ ಓಡಿ ಹೋಗಿದ್ದಾನೆ. ಆತನ ಫ್ಲೈಟ್ ರೆಡಾರ್, ಇಸ್ರೇಲ್ ಪ್ರಧಾನಮಂತ್ರಿ ಬಳಸುವಂತಹ ಅಫಿಷಿಯಲ್ ಪ್ಲೇನ್ ಇದೆಯಲ್ಲ, ಏರೋಪ್ಲೇನ್ ಇದೆಯಲ್ಲ, ಅದರ ರೆಡಾರ್ ಹೋಗಿರುವಂತಹ ದಿಕ್ಕು, ರೆಡಾರಿಂದ ಬರ್ತಿರುವಂತಹ ಮಾಹಿತಿಯ ಆಧಾರದ ಮೇಲೆ ಅದನ್ನು ಹೇಳ್ತಿದ್ದಾರೆ, ಆತನ ಫ್ಲೈಟು ಜರ್ಮನಿ ಕಡೆಗೆ ಹೋಗಿದೆ ಅಂತ. ಸೊ ಮೊದಲಿಗೆ ಆತನ ಹತ್ಯೆ ಬಗ್ಗೆ ನೋಡೋದಾದರೆ, ಆತ ಇದ್ದಂತಹ ಕಚೇರಿಯ ಮೇಲೆ ಕ್ಷಿಪಣಿ ದಾಳಿ ಆಗಿದೆ ಅಂತ ಸ್ವತಃ ಇಸ್ರೇಲ್ ಸಹ ಒಪ್ಕೊಳ್ಳುತ್ತಿದೆ. ಕ್ಷಿಪಣಿಗಳು ಬಂದು ಬಿದ್ದು, ಆದರೆ ಏನು ನಷ್ಟ ಆಗಿಲ್ಲ ಅಂತ ಇಸ್ರೇಲ್ ಹೇಳ್ತಿದೆ. ಆದರೆ ಅದರ ವಿರುದ್ಧವಾಗಿ ಇರಾನ್ ಹೇಳ್ತಾ ಇದೆ, ಏನು ನಷ್ಟ ಆಗಿಲ್ಲ ಅನ್ನೋದು ಸುಳ್ಳು, ನೆತನ್ಯಾಹುನೇ ಕೊಂದಿರುವಂತಹ ಸಾಧ್ಯತೆಗಳಿದಾವೆ, ನಾವು ವಿ ವಿಲ್ ವೆಯ್ಟ್ ಫಾರ್ ದ ಕನ್ಫರ್ಮೇಷನ್ ಅಂತ ಇರಾನ್ ಹೇಳ್ತಿದೆ. ಬಟ್ ಸ್ವತಂತ್ರವಾಗಿ ಒಂದಷ್ಟು ಜನ ರಿಪೋರ್ಟ್ ಮಾಡ್ತಿರೋದು ನೆತನ್ಯಾಹು ಸಾವಾಗಿದೆ, ಬಚ್ಚಿಡ್ತಾ ಇದ್ದಾರೆ. ಅಮೆರಿಕನೂ ಬಚ್ಚಿಡ್ತಿದೆ, ಇಸ್ರೇಲು ಬಚ್ಚಿಡ್ತಿದೆ ಅಂತ. ಬಟ್ ಇಲ್ಲಿಯವರೆಗೆ ಯಾವ ಅಧಿಕೃತ ಮಾಹಿತಿನೂ ಬಂದಿಲ್ಲ. ಸಾವಾಗಿದೆ ಅನ್ನೋದನ್ನು ಖಾತ್ರಿಪಡಿಸುವಂಥದ್ದಕ್ಕೆ ಯಾವ ಆಧಾರನೂ ಇಲ್ಲ, ಯಾವ ಸಾಕ್ಷಿನೂ ಇಲ್ಲ. ಎಲ್ಲ ಬಾಯಿ ಮಾತುಗಳೇನೆ. ಕೊಂದಿದ್ದೀವಿ ಅಂತ ಇರಾನು, ಕೊಂದಿರಬಹುದು ಅಂತಲೇ ಇರಾನು, ಒಂದಷ್ಟು ಜನ ಕೊಂದೇ ಬಿಟ್ಟಿದ್ದಾರೆ ಅಂತ ಒಂದಷ್ಟು ಇಂಡಿಪೆಂಡೆಂಟ್ ನ್ಯೂಸ್ ಪೋರ್ಟಲ್ಗಳು ಅವೆಲ್ಲ ಸಹ ಪ್ರಕಟ ಮಾಡ್ತಿದ್ದಾವೆ. ಸೊ ನೆತನ್ಯಾಹು ಸಾವಿನ ಬಗ್ಗೆ ಖಚಿತತೆ ಇಲ್ಲ, ಆಗಿರುವ ಸಾಧ್ಯತೆಗಳು ಎಲ್ಲೂ ಎದ್ದು ಕಾಣ್ತಿಲ್ಲ. ಅದು ಒಂದಾದರೆ, ಇನ್ನೊಂದು, ಫ್ಲೈಟ್ ಹಿಡ್ಕೊಂಡು ಹೆದರಿಕೆಯಿಂದ ನೆತನ್ಯಾಹು ಜರ್ಮನಿಗೆ ಹಾರ್ಬಿಟ್ಟಿದ್ದಾನೆ, ಇಲ್ಲಿದ್ರೆ ಕೊಂದು ಬಿಡ್ತಾರೆ ಅಂತ. ಯಾಕಂದರೆ ಖಮೇನಿ ಹತ್ಯೆಯ ನಂತರ IRGC ವ್ಯಗ್ರವಾಗಿದೆ, ಎಲ್ಲಂದರೆ ಅಲ್ಲಿ ದಾಳಿ ಮಾಡ್ತಿದೆ. USS ಅಬ್ರಹಾಂ ಲಿಂಕನ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆಯನ್ನೇ ಬಿಟ್ಟಿಲ್ಲ ಅದು. ಅಮೆರಿಕದ 3 ಜನ ಯೋಧರನ್ನು ಕೊಂದು ಹಾಕಿದ್ದಾರೆ, 3 F-15 ವಿಮಾನಗಳು ಬಿದ್ದಿದ್ದಾವೆ ಅಮೆರಿಕವು. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಹೆದರ್ಕೊಂಡಿರುವಂತಹ ನೆತನ್ಯಾಹು ಜರ್ಮನಿಗೆ ಹಾರ್ಬಿಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಿ ಅಂತ ಕೇಳಿದ್ರೆ, ನೆತನ್ಯಾಹು ಬಳಸುವಂತಹ ಫ್ಲೈಟ್ನ ರೆಡಾರ್ ಡೇಟಾ ಚೆಕ್ ಮಾಡಿ, ಆ ಫ್ಲೈಟು ಜರ್ಮನಿ ಕಡೆಗೆ ಹೋಗಿದೆ. ಅದರ ಆಧಾರದ ಮೇಲೆ ನಾವು ಹೇಳ್ತಿರೋದು ನೆತನ್ಯಾಹು ಇಸ್ರೇಲಲ್ಲಿ ಇಲ್ಲ, ಓಡಿ ಹೋಗಿದ್ದಾನೆ, ಜರ್ಮನಿಗೆ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ, ಕೊಂದು ಹಾಕ್ಬಿಡ್ತಾನೆ ಅನ್ನೋ ಭಯದಲ್ಲಿ ಅಂತ. ಸೊ ಅದ್ರ ಬಗ್ಗೆಯೂ ಸಹ ಇಸ್ರೇಲ್ ಸರ್ಕಾರ ಹೇಳ್ತಿದೆ, ಇದು ಅಪ್ಪಟ್ಟ ಸುಳ್ಳು. ಈಗ ತಾನೇ ನಮ್ಮ ಸಾಹೇಬರು ಮೀಟಿಂಗ್ ಮಾಡ್ಕೊಂಡು ಹೋದರು, ಈಗ ತಾನೇ ನಮ್ಮ ಸಾಹೇಬರು ಇಲ್ಲಿದ್ದರು ಅಲ್ಲಿದ್ದರು ಅಂತ ಇಸ್ರೇಲ್ ಹೇಳ್ಕೊಳ್ತಿದೆ. ಬಟ್ ಬೇರೆ ಸುದ್ದಿ ಸಂಸ್ಥೆಗಳು ಹೇಳ್ತಾ ಇರೋದು, ಇಲ್ಲ ಆತ ಹೆದರ್ಕೊಂಡು ಜರ್ಮನಿಗೆ
ಓಡಿ ಹೋಗಿದ್ದಾನೆ. ಯಾಕೆಂದರೆ IRGC ಪಟ್ಟು ಹಿಡಿದಿದೆ ಆತನನ್ನು ಕೊಲ್ಲಬೇಕು ಅಥವಾ ಇಸ್ರೇಲನ್ನು ಮುಗಿಸ್ಬೇಕು ಅಂತ. ಅದು ಎಲ್ಲ ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಹಾಕ್ತಾ ಇದೆ, ಎಲ್ಲ ಮಿಸೈಲ್ಗಳನ್ನು ಬಳಸ್ತಾ ಇದೆ ಇರಾನ್. ಅದಕ್ಕೆ ಹೆದರ್ಕೊಂಡು ಓಡಿ ಹೋಗಿದ್ದಾನೆ ಅಂತ. ಸೊ ಇದಿಷ್ಟು ನೆತನ್ಯಾಹು ಸಾವಾಗಿದೆ ಅಥವಾ ಓಡಿ ಹೋಗಿದ್ದಾನೆ ಜರ್ಮನಿಗೆ. ಈ ಸುದ್ದಿಯಲ್ಲಿ ಇರುವಂತಹ ವಿಚಾರಗಳು ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ, ಅದಕ್ಕೆ ಪೂರಕವಾದಂತಹ ಅಂಶಗಳೇನಿದ್ದಾವೆ ಮತ್ತು ಅದರಲ್ಲಿ ನಿಜಾಂಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ನನಗೆ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ ಮತ್ತು ಅದರ ವಿಶ್ಲೇಷಣೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.